وصل على محمد وآل محمد اللهم صل على السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಉಲ್ಹಿಯತಿನ ಮೃಗವನ್ನು ಜಬಹ್ ಮಾಡುವಂತಹ ಸಂದರ್ಭದಲ್ಲಿ ಇದನ್ನು ಗಮನಿಸಿ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ಅಬಿ ಯಅಲಾ ಶದ್ದಾದ್ ಬಿನ್ ಔಸ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಅನ್ ರಸೂಲಿಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಇನ್ನಲ್ಲಾಹ ಕತಬಲ್ ಇಹ್ಸಾನ ಅಲಾ ಕುಲ್ಲಿ ಶೈಇನ್, ಅಲ್ಲಾಹನು ಪ್ರತಿಯೊಂದು ಸಂಗತಿಯಲ್ಲೂ ಕೂಡ ನೀವು ಇಹ್ಸಾನ್ ಮಾಡಿ ಎಂದು ಸೂಚಿಸ್ತಾನೆ. ಅಂದರೆ ನೀವು ಕರುಣೆಯನ್ನು ತೋರಿ ಒಳಿತನ್ನು ಬಯಸಿ ಎಂದು. ಎಷ್ಟರ ಮಟ್ಟಿಗೆ ಅಂದರೆ ಫೈಜಾ ಕತಲ್ತುಂ ಫಹ್ಸಿನುಲ್ ಕಿತ್ಲ, ನೀವು ಕೊಲ್ಲುವುದಾದರೂ ಕೂಡ ಒಳ್ಳೆಯ ರೀತಿಯಲ್ಲಿ ಕೊಲ್ಲಬೇಕು ಎಂದು. ಅಂದರೆ ಕೊಲ್ಲಲು ಕಲ್ಪಿಸಿದಂತಹ ಜೀವಿಗಳಿದೆ, ಅಂದರೆ ಹಾವು, ಅದೇ ರೀತಿ ಇಲಿ, ಅದೇ ರೀತಿ ಕಚ್ಚುವಂತಹ ನಾಯಿ, ಇವುಗಳನ್ನೆಲ್ಲ ಕೊಲ್ಲಬಹುದು. ಕೊಲ್ಲುವ ಸಂದರ್ಭದಲ್ಲೂ ಕೂಡ ನೀವು ಕರುಣೆ ತೋರಿ ಕೊಲ್ಲಿ, ಅಂದರೆ ಒಂದೇ ಹೇಟಿಗೆ ಸಾಯುವಂತಹ ರೀತಿಯಲ್ಲಿ ನೀವು ಕೊಲ್ಲಬೇಕು. ಅದನ್ನು ನೀವು ಹೊಡೆದು ಕೊಲ್ಲುವಂತಹ ರೀತಿ ಅಥವಾ ಬೆಂಕಿಯಲ್ಲಿ ಸುಟ್ಟು ಕೊಲ್ಲುವಂತಹ ರೀತಿಯಲ್ಲಿ ನೀವು ಕೊಲ್ಲಬಾರದು, ಕರುಣೆ ತೋರಿಕೊಳ್ಳಿ ಎಂದು. ಅದೇ ರೀತಿ ವಇದಾ ಜಬಹ್ತುಂ ಫಅಹ್ಸಿನು ಜಿಬ್ಹ, ನೀವು ಜಬಹ್ ಮಾಡುವಂತಹ ಸಂದರ್ಭದಲ್ಲಿ ಒಳ್ಳೆಯ ರೀತಿಯಲ್ಲಿ ಜಬಹ್ ಮಾಡಿ, ಆಗಲೂ ಕೂಡ ನೀವು ಕರುಣೆ ತೋರಬೇಕು. ಎಷ್ಟರ ಮಟ್ಟಿಗೆ ಅಂದರೆ ವಲ್ಯುಹಿದ್ದ ಅಹದುಕುಂ ಶಫ್ರತಹು, ಅದೇ ರೀತಿ ಅವನು ಜಬಹ್ ಮಾಡುವಂತಹ ಖಡ್ಗ ಅಥವಾ ಕತ್ತಿ ಒಳ್ಳೆಯ ಹರಿತ ಇರುವಂತಹ, ಒಳ್ಳೆಯ ಶಾರ್ಪ್ ಇರುವಂತಹ ಕತ್ತಿಯಾಗಿರಲಿ. ಕಾರಣ ಒಂದೇ ಹಿಡಿತದಲ್ಲಿ ಆ ಜಬಹ್ ಮುಗಿಯುವಂತಹ ರೀತಿಯಲ್ಲಾಗಿರಬೇಕು ನೀವು ಜಬಹ್ ಮಾಡುವಂತಹ ಕತ್ತಿಗಳು. ಅದೇ ರೀತಿ ವಲ್ಯುರಿಹ್ ಜಬಿಹತಹು, ನೀವು ಜಬಹ್ ಮಾಡುವಂತಹ ಜೀವಿಯನ್ನು ತಟ್ಟನೆ ಜಬಹ್ ಮಾಡಿ, ಅದನ್ನು ತುಂಬ ಸಮಯ ಜಬಹ್ ಮಾಡುವಂತಹ ರೀತಿಯಲ್ಲಾಗಬಾರದು. ನೀವು ಜಬಹ್ ಮಾಡುವಂತಹ ಆ ಜೀವಿ ತಟ್ಟನೆ ಆ ಜೀವಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವಂತಹ ರೀತಿಯಲ್ಲಿ ಆಗಿರಬೇಕು ನಿಮ್ಮ ಜಬಹ್ ಎಂದು. ಇಂದು ಈದುಲ್ ಅಲ್ಹಾ ಅಂದರೆ ಬಕ್ರೀದ್ ಹಬ್ಬದ ಈ ಒಂದು ಸಂಭ್ರಮದ ಸಂದರ್ಭದಲ್ಲಿ, ಬಕ್ರೀದ್ ಆಚರಣೆಯ ಭಾಗವಾಗಿ ನಾವೆಲ್ಲರೂ ಕೂಡ ಉಲ್ಹಿಯತನ್ನು ಬಲಿ ದಾನವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾವು ಬಲಿ ಕೊಡುವಂತಹ ಜಬಹ್ ಮಾಡುವಂತಹ ಜೀವಿ, ಅದರೊಂದಿಗೆ ನಾವು ಪಾಲಿಸಬೇಕಾದಂತಹ ಕಾರುಣ್ಯದ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ತಿಳಿಸ್ತಾರೆ. ನೀವು ಜಬಹ್ ಮಾಡುವಂತಹ ಜೀವಿಗೆ ನೀವು ಜಬಹ್ ಮಾಡುವಾಗ ಉಪಯೋಗಿಸುವಂತಹ ಕತ್ತಿಯನ್ನು ತೋರಿಸಬೇಡಿ. ಅದೇ ರೀತಿ ಒಂದು ಮೃಗವನ್ನು ಜಬಹ್ ಮಾಡುವಾಗ ಅದೇ ಸ್ಥಳದಲ್ಲಿ ಬೇರೊಂದು ಮೃಗವನ್ನು ನೀವು ನಿಲ್ಲಿಸಬಾರದು. ಈ ರೀತಿ ಜಬಹ್ ಮಾಡುವ ಸಂದರ್ಭದಲ್ಲಿ ನಾವು ಪಾಲಿಸಬೇಕಾದಂತಹದೆಷ್ಟೋ ಕಾರುಣ್ಯಗಳಿದೆ. ಆ ಎಲ್ಲ ಕಾರುಣ್ಯದ ಸಂಗತಿಗಳನ್ನೆಲ್ಲ ಪಾಲಿಸಿ ಜಬಹ್ ಮಾಡೋಣ. ಕೊಲ್ಲುವ ಸಂದರ್ಭದಲ್ಲೂ ಕೂಡ ಕಾರುಣ್ಯವನ್ನು ತೋರಿಸಬೇಕೆಂದು ಕಲ್ಪಿಸಿದಂತಹ ಇಸ್ಲಾಂ ಧರ್ಮದಲ್ಲಿರುವಂತಹ ಈ ಒಂದು ಪವಿತ್ರವಾದಂತಹ ಆಚರಣೆಯನ್ನು ಕಾರುಣ್ಯದೊಂದಿಗೆ ನಾವು ಮಾಡೋಣ. ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಎಲ್ಲರಿಗೂ ಕೂಡ ಬಕ್ರೀದ್ ಹಬ್ಬದ ಶುಭಾಶಯಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.